ಪಕ್ಕ ಬಂತೀನಿ ನಾವು ಬೆಳಕು ತಂದು ಕೊಡುವಂತೆ ಇಂದು ಪರಮಪೂಜ್ಯ ಎಡನೀರು ಮಠಾಧೀಶರು ಪರಮಪೂಜ್ಯ ಸಚ್ಚಿದಾನಂದ ಭಾರತೀ ಮಹಾಸ್ವಾಮಿಗಳು ಪ್ರಥಮ ಬಾರಿಗೆ ಉಡುಪಿ ಶ್ರೀಕೃಷ್ಣ ದೇವರ ದರ್ಶನಕ್ಕೆ ಇಲ್ಲಿ ಆಗಮಿಸಿದ್ದಾರೆ.
ಎಡನೀರು ಮಠಕ್ಕೂ ಮತ್ತು ಉಡುಪಿಗೂ ವಿಶೇಷವಾದ ಒಂದು ಸಂಬಂಧ. ಅದರಲ್ಲೂ ವಿಶೇಷವಾಗಿ ಎಡನೀರು ಮಠಕ್ಕೂ ಪುತ್ತಿಗೆ ಮಠಕ್ಕೂ ಅತ್ಯಂತವಾದ ಘನಿಷ್ಠ ಸಂಬಂಧವಿದೆ. ಹಿಂದಿನ ಗುರುಗಳು ಕೂಡ ನಮ್ಮ ಗುರುಗಳ ಹಿಂದಿನ ಪರ್ಯಾಯದಲ್ಲಿ ಅನೇಕ ಸಲ ಉಡುಪಿಗೆ ಆಗಮಿಸಿದ್ದು ಅದು ಅವಿಸ್ಮರಣೀಯ ಕ್ಷಣ. ಈ ಒಂದು ಅವಿಸ್ಮರಣೀಯ ಕ್ಷಣಗಳಲ್ಲಿ ಪರಮ ಪೂಜ್ಯ ಎಡನೀರು ಮಠಾಧೀಶರು ಅನುಗ್ರಹದ ಸಂದೇಶಗಳನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತ ಪರ್ಯಾಯದ ಈ ಒಂದು 2 ವರ್ಷದ ಒಂದು ಉತ್ಸವದಲ್ಲಿ ಬಹಳ ಸಂತೋಷದಾಯಕವಾದಂತಹ ದಿವಸವಾಗಿದೆ. ನಮ್ಮ ಪುತ್ತಿಗೆ ಮಠದ ಆಪ್ತ ಮಠವಾದಂತಹ ಎಡನೀರು ಮಹಾಸಂಸ್ಥಾನದ ನೂತನ ಯತಿಗಳಾದಂತಹ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ನಮ್ಮ ಪರ್ಯಾಯ ಕಾಲದಲ್ಲಿ ಶ್ರೀಕೃಷ್ಣನ ದರ್ಶನಕ್ಕಾಗಿ ಆಗಮಿಸಿದ್ದು ನಮ್ಮ ಆಹ್ವಾನದಂತೆ ಇಲ್ಲಿಗೆ ಆಗಮಿಸಿದ್ದಕ್ಕೆ ನಾವು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೂಡ ನಾವು ಬಯಸ್ತಾ ಇದ್ದೇವೆ. ಎಡನೀರು ಮಠ ಅದು ನಮ್ಮೆಲ್ಲರಿಗೂ ಕೂಡ ಉಡುಪಿಯ ಮಠಕ್ಕೆ ಒಂದು ಒಳ್ಳೆಯ ಉಪಚಾರದ ಸ್ಥಳ. ನಾವೆಲ್ಲ ಹಿಂದಿನಿಂದಲೂ ಕೂಡ ಸಂಚಾರ ಮಾಡಿ ಆಯಾಸ ಆದರೆ 1-2 ದಿವಸ ಎಡನೀರು ಮಠಗಳಲ್ಲಿ ಇದ್ದು ಅಲ್ಲಿಯ ರಾಜೋಪಚಾರವನ್ನು ಸ್ವೀಕಾರ ಮಾಡಿ ಆಮೇಲೆ ಮತ್ತೆ ಪುನಃ ಚೈತನ್ಯವನ್ನು ಸ್ಫೂರ್ತಿಯನ್ನು ಪಡೀತಾ ಇದ್ದೆವು. ಹಿಂದಿನ ಶ್ರೀಗಳಾದಂತಹ ಕೇಶವಾನಂದ ಭಾರತಿ ಸ್ವಾಮಿಗಳು ಕೂಡ ಬಹಳವಾದಂತಹ ಒಂದು ಆತ್ಮೀಯತೆಯನ್ನು ಅವರು ನಮ್ಮಲ್ಲಿ ಇಟ್ಟುಕೊಂಡಿದ್ದರು. ನಮ್ಮ ಅಷ್ಟಮಠದ ಎಲ್ಲ ಯತಿಗಳಲ್ಲಿಯೂ ಕೂಡ ಒಂದು ವಿಶೇಷವಾದಂತಹ ಅಭಿಮಾನವನ್ನು ಇಟ್ಕೊಳ್ತಾ ಇದ್ದರು. ಎಷ್ಟೋ ಸಲ ಅಷ್ಟಮಠದ ಸ್ವಾಮಿಗಳು ಇಲ್ಲಿ ಭೇಟಿಯಾಗೋದಿಲ್ಲ, ಎಲ್ಲ ಭೇಟಿಯಾಗೋದು ಎಡನೀರು ಮಠದಲ್ಲಿ. ಎಲ್ಲರೂ ಕೂಡ ಒಟ್ಟಿಗೆ ಅಲ್ಲಿ ಸೇರ್ತಾ ಇದ್ದೆವು. ಮುಖ್ಯವಾಗಿ ಯಕ್ಷಗಾನದಲ್ಲಿ ವಿಶೇಷವಾದಂತಹ ಒಂದು ಅವರಿಗೆ ಆಸಕ್ತಿ. ನಮ್ಮನ್ನು 1-2 ದಿವಸ ಹೌದು ನಮ್ಮ ಮೇಲಂತೂ ವಿಶೇಷವಾದಂತಹ ಅಭಿಮಾನ. ಬರಲಿಲ್ಲ ಅಂದರೆ ದೊಡ್ಡ ಆಕ್ಷೇಪ ಮಾಡ್ತಾಯಿದ್ರು, ಯಾಕೆ ಬರಲಿಲ್ಲ ಎಂಬುದಾಗಿ. ಬಹಳ ಪದೇ ಪದೇ ನಮ್ಮ ಮಠಕ್ಕೆ ಬನ್ನಿ ಎಂಬುದಾಗಿ ವಿಶೇಷವಾದ ಅಭಿಮಾನ. ಬೆಂಗಳೂರಿನಲ್ಲಿಯೂ ಕೂಡ ಅಲ್ಲಿಗೂ ನಮ್ಮನ್ನು ಆಹ್ವಾನ ಮಾಡಿದ್ದರು. ಅಂತಹ ಒಂದು ಪ್ರೀತಿಯನ್ನು ನಾವು ಬೇರೆ ಎಲ್ಲೂ ನೋಡಲಿಲ್ಲ. ಅಷ್ಟು ಪ್ರೀತಿ ಪ್ರತಿ ಸಲವೂ ಕೂಡ ಬರಬೇಕು ನಾವು ನಮ್ಮ ಹತ್ತಿರ ವಿಶೇಷವಾಗಿ ಬಹಳ ಹೊತ್ತು ಮಾತಾಡುತ್ತಾ ಆತ್ಮೀಯತೆಯನ್ನು ಅವರು ಬಹಳವಾಗಿ ತೋರಿಸ್ತಾ ಇದ್ದರು. ಅಂತಹ ಒಂದು ಎಡನೀರು ಮಠ ನಮಗೆ ತುಂಬ ಆಪ್ತವಾದಂಥ ಮಠವಾಗಿದೆ. ಅವರು ಕೂಡ ಬಹಳ ದೊಡ್ಡ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಕೇಶವಾನಂದ ಭಾರತಿ ಆ್ಯಕ್ಟ್ ಅಂತ ಹೇಳಿ ಇವತ್ತು ಇತಿಹಾಸದಲ್ಲಿ ಅದೊಂದು ದೊಡ್ಡ ಸಾಧನೆಯಾಗಿ ಉಳಿದಿದೆ. ಅಂತಹ ಒಂದು ಸಾಧನೆಯನ್ನು ಮಾಡಿದಂತಹ ಕೇಶವಾನಂದ ಭಾರತಿ ಸ್ವಾಮಿಗಳವರ ಒಂದು ಶಿಷ್ಯರಾಗಿ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರು ಬಂದಿದ್ದಾರೆ. ಯತಿಗಳಲ್ಲಿ ಭಾಗವತಿಕೆ ಮಾಡತಕ್ಕಂತಹ ಯತಿಗಳಂದರೆ ಕೇಶವಾನಂದ ಭಾರತಿ ಸ್ವಾಮಿಗಳು. ನಮ್ಮ ಹೋದ ಪರ್ಯಾಯದಲ್ಲಿಯೂ ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಅವರ ಯಕ್ಷಗಾನ, ಅದೇ ರೀತಿ ಭಾಗವತಿಕೆ ಇದೆಲ್ಲ ಬಹಳ ಸಂಭ್ರಮದಿಂದ ನಡೆದಿದೆ. ನಮಗೆ ಯಾವಾಗಲೂ ಕೂಡ ಅದರ ಸ್ಮರಣೆ ಬರ್ತಾ ಇದೆ. ನಾವು ಯಾವಾಗ ಕೇಶವಾನಂದ ಭಾರತಿ ಸ್ವಾಮಿಗಳನ್ನು ನೋಡ್ತಾ ಇದ್ದೀವೋ ಆವಾಗೆಲ್ಲ ನಾವು ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಕೂಡ ನಮಗೆ ಅವರೆಲ್ಲ ಉಪಚಾರಗಳನ್ನು ಇವರು ನಿರ್ವಹಿಸ್ತಾ ಇದ್ದರು. ಅಂತಹ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರು ಎಡನೀರು ಮಠದ ಕೀರ್ತಿಯನ್ನು ಮತ್ತಷ್ಟು ಅವರು ಹೆಚ್ಚಿಸ್ತಾ ಇರುವುದನ್ನು ಕೇಳಿ ಬಹಳ ಸಂತೋಷವಾಗಿದೆ. ಎಡನೀರು ಮಠ ಅದರ ಅಸ್ತಿತ್ವವೇ ಒಂದು ದೊಡ್ಡ ಸಾಧನೆ. ಸುತ್ತ ಅನ್ಯಮತಿಯವರು ಇರುವ ಸ್ಥಳದಲ್ಲಿ ಒಂದು ಮಠವನ್ನು ನಿರ್ವಹಣೆ ಮಾಡುವುದಂದರೆ ಅದು ದೊಡ್ಡ ಸವಾಲು. ಅಂತಹ ಸವಾಲನ್ನು ಸಮರ್ಥವಾಗಿ ಅವರು ಎದುರಿಸ್ತಾ ತಮ್ಮ ಶಿಷ್ಯ ಸಮೂಹಕ್ಕೆ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂತಹ ಸಚ್ಚಿದಾನಂದ ಭಾರತಿ ಸ್ವಾಮಿಗಳ ಮುಖಾಂತರ ಮಠದ ಕೀರ್ತಿ, ಧರ್ಮ ಪ್ರಚಾರ ಇನ್ನಷ್ಟು ಅದು ನಡೆಯಲಿ ಎಂಬುದಾಗಿ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಕೂಡ ಕೇಶವಾನಂದ ಭಾರತಿ ಸ್ವಾಮಿಗಳ ಉತ್ತರಾಧಿಕಾರಿ, ಹಾಗೆ ಅವರು ಆತ್ಮೀಯತೆಯ ಉತ್ತರಾಧಿಕಾರಿಗಳು ಕೂಡ ಆಗಿದ್ದಾರೆ. ಅವರು ಎಷ್ಟು ಪ್ರೀತಿಯನ್ನು ಮಾಡ್ತಾಯಿದ್ರು ಅದನ್ನೇ
ನಮ್ಮ ಸಚ್ಚಿದಾನಂದ ಭಾರತೀ ಸ್ವಾಮಿಗಳು ಕೂಡ ನಮ್ಮ ಮೇಲೆ ಮುಂದುವರಿಸ್ತಾ ಇದ್ದಾರೆ. ಅವರ ಆಗಮನ ಬಹಳ ಸಮಯದಿಂದ ಕರೆಯಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ದೆವು. ಇವತ್ತು ಆ ಕಾಲ ಕೂಡಿ ಬಂದದ್ದಕ್ಕೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಅವರು ಹೀಗೆ ಈ ಸಂದರ್ಭದಲ್ಲಿ ಎಲ್ಲಿಗೆ ಕಾರ್ಯಕ್ರಮ ಬಂದರೂ ಕೂಡ ನಮ್ಮ ಕೃಷ್ಣ ಮಠಕ್ಕೆ ಆಗಮಿಸಿ, ನಮ್ಮ ಮಠಕ್ಕೆ ಆಗಮಿಸಿ ಇಲ್ಲಿ ಕೃಷ್ಣನ ದರ್ಶನ ಪಡೆದು ನಮ್ಮ ಆತ್ಮೀಯವಾದಂಥ ಉಪಚಾರವನ್ನು ಕೂಡ ಸ್ವೀಕಾರ ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಮತ್ತೊಮ್ಮೆ ಅವರಿಗೆ ಹಾರ್ದಿಕವಾದಂತಹ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪೂಜ್ಯ ಶ್ರೀಗಳು ಅವರ ಮಾತುಗಳಲ್ಲಿ ಎಡನೀರು ಮಠ ಮತ್ತು ಪುತ್ತಿಗೆ ಮಠದ ಒಂದು ಸಂಬಂಧವನ್ನು ತಿಳಿಸಿದರು. ನಾನು ನನ್ನ ಪೂರ್ವಾಶ್ರಮದಲ್ಲಿ ನನ್ನ ಎಳವೆಯಲ್ಲೇ ಅವರನ್ನು ಕಂಡು ಬೆಳೆದವನು. ಶ್ರೀಮಠಕ್ಕೆ ನಮ್ಮ ಪೂಜ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳವರಿಗೆ ಮತ್ತು ಅವರಿಗಿದ್ದಂತಹ ಅನ್ಯೋನ್ಯ ಸಂಬಂಧ, ಪುತ್ತಿಗೆ ಮಠ ಮತ್ತು ಎಡನೀರು ಮಠಕ್ಕೆ ಇರುವಂಥ ಸಂಬಂಧವನ್ನು ನೋಡಿಕೊಂಡು ಬೆಳೆದವನು. ಇವತ್ತು ಪೂಜ್ಯ ಶ್ರೀಗಳು ಚತುರ್ಥ ಪರ್ಯಾಯದ ಸಂದರ್ಭದಲ್ಲಿ ಕೃಷ್ಣನ ಪೂಜೆಯನ್ನು ಕೈಗೊಂಡಿದ್ದಾರೆ. ನಾನು ನನ್ನ ಚತುರ್ಥ ಚಾತುರ್ಮಾಸ್ಯವನ್ನು ಮುಗಿಸಿ 5ನೇ ಚಾತುರ್ಮಾಸ್ಯದ ಹತ್ರ ಹೋಗ್ತಾ ಇದ್ದೇನೆ. ಹಾಗಿರುವಾಗ ನಮಗೆ ಎಷ್ಟು ಹಿರಿಯರು ಅನ್ನೋದು ನಮಗೆ ಅದರಿಂದ ತಿಳಿಯುತ್ತದೆ. ಆ ರೀತಿಯಲ್ಲಿ ಬಾಂಧವ್ಯ ಮತ್ತೆ ಮುಂದುವರೆದು ನಾನೀಗಾಗಲೇ ಸ್ವಾಮಿಗಳ ಹತ್ರ ಸೂಚಿಸಿದೆ. ಅವರು ಕಾಲ ಆಗೋದರ ಸ್ವಲ್ಪ ಹಿಂದೆ, ಸ್ವಲ್ಪ ಸಮಯ ಮೊದಲು ವಿಡಿಯೋ ಕಾಲ್ನ ಮೂಲಕ ಅವರ ಹತ್ರ ಮಾತಾಡಿದ್ದನ್ನು ನಾನು ಕೂಡ ಅಲ್ಲಿ ಅದಕ್ಕೆ ಸಾಕ್ಷಿಯಾಗಿದ್ದೆ. ಆ ರೀತಿಯಲ್ಲಿ ಅವರಲ್ಲಿ ಸಂಬಂಧವನ್ನು ಇಟ್ಟುಕೊಂಡವರು ನಮ್ಮ ಗುರುಗಳು ಮತ್ತು ನಮ್ಮ ಗುರುಗಳಲ್ಲಿ ಆ ಅಭಿಮಾನವನ್ನು ಇಟ್ಟುಕೊಂಡವರು ಶ್ರೀಗಳವರು. ಇವತ್ತು ಬಂದು ಕೃಷ್ಣ ಮಠಕ್ಕೆ ಬಂದವರ ಪರ್ಯಾಯದ ಅವಧಿಯಲ್ಲಿ ಬಂದು ಶ್ರೀಕೃಷ್ಣನ ದರ್ಶನವನ್ನು ಪಡೆದು ಭಾಳ ಸಂತೋಷಗೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀಗಳು ಕೂಡ ಅವರ ಶಿಷ್ಯರೊಂದಿಗೆ ನಮ್ಮ ಮಠಕ್ಕೆ ಬರಬೇಕು ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಖಂಡಿತವಾಗಿಯೂ ಆ ಸಂಬಂಧ ಮುಂದುವರಿದೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಅದು ಮುಂದುವರಿತದೆ. ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಶ್ರೀಕೃಷ್ಣನ ದರ್ಶನವನ್ನು ಪಡೆದು ಶ್ರೀಗಳನ್ನು ನೋಡಿ ಮನಸ್ಸು ಸಂತೋಷಗೊಂಡಿದೆ. ಅವರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಧರ್ಮ ಜಾಗೃತಿಯನ್ನು ದೇಶದಲ್ಲಿ ಮತ್ತು ದೇಶದ ಹೊರತಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ವೇದ್ಯವಾದಂತಹ ವಿಷಯ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರಿಂದ ಧರ್ಮ ಜಾಗೃತಿ ಉಂಟಾಗಲಿ, ಅದಕ್ಕಾಗಿ ಮುಖ್ಯವಾಗಿ ಆ ದೇವರವರಿಗೆ ಆರೋಗ್ಯವನ್ನು, ಶಕ್ತಿಯನ್ನು ಕೂಡ ನೀಡಲಿ ಅನ್ನೋದಾಗಿ ಸನ್ನಿಧಿಯಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಮಠದ ಶಿಷ್ಯವರ್ಗದವರಿಗೆ, ಭಕ್ತ ಬಂಧುಗಳಿಗೆ, ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂಥ ಆ ಪುಡವಿ ಗೊಡೆಯ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ, ಶ್ರೀಗಳವರ ಶಿಷ್ಯರನ್ನು ಕೂಡ ಇವತ್ತು ಪ್ರಥಮ ಬಾರಿಗೆ ನಾವು ಭೇಟಿಯಾಗ್ತಾ ಇದ್ದೇವೆ. ಬಹಳಷ್ಟು ನಾವು ಮಾಧ್ಯಮಗಳಲ್ಲಿ ಮಠದ ಬಗ್ಗೆ, ಮಠದ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅವರನ್ನು ಕೂಡ ಇವತ್ತು ಬಂದು ಇಲ್ಲಿ ಭೇಟಿಯಾಗಿ ಸಂತೋಷವನ್ನು ಅನುಭವಿಸಿದ್ದೇವೆ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಗೆ ಬಹಳ ಸಮಯ ನೆನಪು ಬರ್ತಾ ಇದೆ. ನಾವು ಎಡನೀರು ಮಠಕ್ಕೆಲ್ಲ ಹೋದಾಗ ಹೇಳೋದು, ಇದು ಎಡನೀರು ಮಠ ಅಲ್ಲ, ಎಳನೀರು ಮಠ ಅಂತ. ಅಲ್ಲಿಗೆ ಹೋಗಿ ಬಂದರೆ ಎಳನೀರು ಕುಡಿದಷ್ಟು, ಎಳನೀರು ಹೇಗೆ ಆಯಾಸ ಆದಾಗ ಎಳನೀರು ಕುಡಿದರೆ ಒಂದು ಆರಾಮಾಗ್ತದೆ, ಮತ್ತು ರಿಫ್ರೆಶ್ ಆಗ್ತದೆ. ಹಾಗೆ ಎಡನೀರು ಮಠಕ್ಕೆ ಹೋದರೆ ಮತ್ತೊಮ್ಮೆ ರಿಫ್ರೆಶ್ ಆಗಿ ಬರ್ತಾ ಇದ್ದೆವು. ಹಾಗಾಗಿ ನಿಜವಾದ ಅರ್ಥದಲ್ಲಿ ಅದು ಎಳನೀರು ಮಠ ಆಗಿದೆ. ಎಲ್ಲರಿಗೂ ಕೂಡ ತಂಪನ್ನು ಕೊಡತಕ್ಕಂತಹ ಮಠ ಆಗಿದೆ. ಅದು ಹಾಗೇ ಮುಂದುವರಿಯಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ.
ಹಾಂ ಹಾಂ ನನ್ನ ಬಾಬಿ ನನಗೆ